ಗೈಸ್, ನಿಮ್ಗೇನಾದರೂ ಶೂನ ಹೇಗೆ ಒಣಗಿಸ್ಬೇಕು ಅನ್ನೋ ಡೌಟ್ ಇದ್ದರೆ ನೋಡಿ, ನಾನೊಂದು ಟಿಪ್ಸ್ ಕೊಡ್ತೀನಿ. ಏನಂದರೆ, ಇವಾಗ ನೋಡಿ, ಇಲ್ಲಿ ಆ್ಯಕ್ಚುಲಿ ಏನಂತಾರೆ, ಇದು ಹಿಡ್ಕೊಳ್ಳೋದು. ಸೊ ನಾನೇನು ಮಾಡಿದ್ದೀನಿ, ಎಲ್ಲಿ ಬಿಸಿಲು ಬರುತ್ತೋ ಅಲ್ಲಿ ಅದನ್ನು ಹಾಕ್ಬಿಟ್ಟು ಲೇಸ್ ಇರುತ್ತಲ್ಲ, ಲೇಸಿಂದ ಕಟ್ ಹಾಕಿದ್ದೀನಿ. ಸೊ ಈ ಥರ ಎಲ್ಲದನ್ನು ಕಟ್ ಹಾಕಿದ್ದೀನಿ. ಕಾಣಿಸ್ತಿದ್ಯಾ? ಇಲ್ಲಿ ಒಂದಿದೆ, ಅದಾದಮೇಲೆ ಇಲ್ಲಿ ಬಂದಿದೆ. ಸೊ ಈ ಥರ ಕಟ್ ಹಾಕಿದ್ದೀನಿ ನೋಡಿ. ಬೆಳಗ್ಗೆ ಒಣಸಿರೋದು ಇಷ್ಟರಲ್ಲೇ ಒಣಗಿಬಿಟ್ಟಿದೆ. ಸೊ ಇಷ್ಟೇ ಟಿಪ್ಸ್, ಫಾಲೋ ಮಾಡಿ, ಚೆನ್ನಾಗಿದೆ. ಎಲ್ಲ ಫುಲ್ ಕಟ್ ಹಾಕ್ಬಿಟ್ಟಿದ್ದೀನಿ. ಶೂಸ್ನ ಈ ಕಡೆಯಿಂದ ತೋರಿಸ್ತೀನಿ ರೀ. ನೋಡಿ, ಕಟ್ ಹಾಕ್ಬಿಟ್ಟಿದ್ದೀನಿ, ಕಾಣಿಸ್ತಿದ್ಯಾ? ಹಿಂಗೆ ಕಟ್ ಹಾಕಿ ಗಂಟು ಹಾಕ್ಬಿಡಿ, ಅಷ್ಟೇ. ಆ್ಯಕ್ಚುಲಿ ಇಲ್ಲಿ ಇನ್ನೊಂದಿದೆ, ಇಲ್ಲೂ ಹಾಗೆ ಕಟ್ ಹಾಕ್ಬಿಟ್ಟಿದ್ದೀನಿ ನಾನು. ಗೈಸ್, ನಾನು ಫ್ಲಿಪ್ಕಾರ್ಟಿಂದ ಸ್ವಲ್ಪ ಬಟ್ಟೆಗಳನ್ನ ಆರ್ಡ್ರ್ ಮಾಡಿದ್ದೆ. ಯಾಕೆ ಅಂತಂದರೆ ನಾನು ಎಲ್ಲಿಗೋ ಹೋಗ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಇವಾಗಷ್ಟೇ ಓಪನ್ ಮಾಡಿದೆ. ನೋಡೋಣ, ನನಗೂ ಗೊತ್ತಿಲ್ಲ ಹೇಗಿದೆ. ಸೊ ಎಲ್ಲ ಟ್ರೈ ಮಾಡಿ ನೋಡಿದೆ ಗೈಸ್. ಏನಂತಂದರೆ, ಇದು ಅಷ್ಟು ಇಷ್ಟ ಆಗಿಲ್ಲ, ಸ್ವಲ್ಪ ಓವರ್ ಅಂತ ಅನ್ನಿಸ್ತಾಯಿದೆ. ಸೊ ಇದು ರಿಟರ್ನ್ ಹೋಗ್ತಾ ಇದೆ. ಇದು ಓಕೆ, ಚೆನ್ನಾಗಿದೆ, ಬಟ್ ಇದು ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಆಗಿರಲಿ ಮತ್ತು ಡಿಸೈನ್ ನೋಡಿ, ಇದರಲ್ಲಿ ಸ್ಲೀವ್ಸಿಗೆ ಈ ಥರ ಇದೆ. ಸೊ ಇದು ನೆಕ್ ಪ್ಯಾಟರ್ನ್, ಇದು ಬಂದುಬಿಟ್ಟು ನೆಕ್ ಪ್ಯಾಟರ್ನ್ ಈ ಥರ ಇದೆ. ಬಟ್ ಇದು ಚೆನ್ನಾಗಿದೆ, ಅಂದರೆ ಕ್ಲಾತ್ ಕೂಡ ಸಖತ್ತಾಗಿದೆ. ಇದು ಸ್ವಲ್ಪ ಇದು ಚೆನ್ನಾಗಿದೆ, ಅಂದರೆ ಅದು ಕಂಫರ್ಟಬಲ್ ಇದೆ, ಬಟ್ ಡಿಸೈನ್ ಸ್ವಲ್ಪ ಓವರ್ ಅಂತ ಅನ್ನಿಸ್ತಾ ಇದೆ. ಇದೆರಡು ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದನ್ನು ರಿಟರ್ನ್ ಹಾಕ್ತಾಯಿದ್ದೀನಿ. ನಿಮಗೆ ಗೊತ್ತಾ, ನಾನು ತರಿಸಿದ್ರೆ 10 ಆರ್ಡ್ರಲ್ಲಿ ಆಲ್ಮೋಸ್ಟ್ 7 to 8 ರಿಟರ್ನ್ ಹೋಗುತ್ತೆ. 2 ಮಾತ್ರ ಇಟ್ಕೊಂಡಿರ್ತೀನಿ. ನಾನು ಹೇಳಿದ ಥರ ನಾನು ಆನ್ಲೈನ್ ಶಾಪಿಂಗ್ ತುಂಬ ಅಂದರೆ ತುಂಬ ಕಡಿಮೆ. ಸೊ ಇವಾಗ ನನಗೆ ಒಂದು ಜೀನ್ಸ್ ಬೇಕು, ಮೇ ಬಿ ಅದಕ್ಕೋಸ್ಕರ ಆನ್ಲೈನ್ ಶಾಪಿಂಗ್ ಆಫ್ಲೈನ್ ಶಾಪಿಂಗ್ ಹೋಗ್ತೀನಿ ಅನ್ಕೋತೀನಿ. ನಂದೆಲ್ಲ ಆಲ್ಮೋಸ್ಟ್ ಆನ್ಲೈನ್ ಶಾಪಿಂಗೇ ಇರುತ್ತೆ. ಸೊ ಚೆನ್ನಾಗಿದೆ ಅಲ್ಲ, ಇದು ಇಷ್ಟು ಚೆನ್ನಾಗಿದೆ ಅಲ್ಲ, ಎಷ್ಟು ಅಂತ ಅಂದ್ಕೊಂಡ್ರಿ ನೀವು? ಇದಕ್ಕೆ 250 ರುಪೀಸ್. ನೀವು ಆಫ್ಲೈನ್ ಶಾಪಿಂಗ್ ಹೋಗಿ 250 ರುಪೀಸಿಗೆ ಇದು ಸಿಗುತ್ತಾ? ಖಂಡಿತ ಸಾಧ್ಯನೇ ಇಲ್ಲ. ಎಲ್ಲೇ ಹೋದ್ರೂ, ಎಷ್ಟೇ ಯಾವ ಮಾಲ್ ಅಂದರೆ ಯಾವ ಚಿಕ್ಕ ಪುಟ್ಟ ಸೇಲ್ಗೆ ಹೋದ್ರೂ ನಿಮಗೆ ಸಿಗಲ್ಲ ಈ ಥರ 250 ರುಪೀಸ್ಗೆ. ನೋಡಿ, ಆನ್ಲೈನಲ್ಲಿ ಎಷ್ಟೆಲ್ಲ ಆಪ್ಷನ್ಸ್ ಇರುತ್ತೆ. ಸೊ ಹಂಗಾಗಿ ನಾನು ಆಲ್ಮೋಸ್ಟ್ ಆನ್ಲೈನ್ ಶಾಪಿಂಗ್ಗೆ ನಾನು ಮಾಡೋದು. ಮೇ ಬಿ ಇದೆರಡು ಇಟ್ಕೋತೀನಿ. ಇದಂತೂ ಪಕ್ಕಾ ರಿಟರ್ನ್ ಮಾಡ್ತೀನಿ. ಇವಾಗಲೂ ರಿಟರ್ನ್ ಕೊಟ್ಬಿಟ್ಟೆ ನಾನು ಆಲ್ರೆಡಿ. ಗೈಸ್, ಇವತ್ತು ಇನ್ನೊಂದು ಆರ್ಡ್ರ್ ಬಂದಿದೆ. ಇದು ಮಿಂತ್ರಾದ್ದು. ಇದು ಜೀನ್ಸ್ ಟಾಪ್ ಮಾಡಿದ್ದೆ. ಸೊ ನೋಡೋಣ ಹೆಂಗಿದೆ ಅಂತ ಹೇಳಿ. ಇದಕ್ಕೆ ಎಷ್ಟಿದೆ ಗೊತ್ತಾ? 300 ರುಪೀಸ್ ಏನೋ ಅನಿಸುತ್ತೆ. ಬಟ್ ಅಲ್ಲಿ ಚೆನ್ನಾಗಿತ್ತು, ಅಂದರೆ ನಾನೇನು ಆರ್ಡ್ರ್ ಮಾಡಿದ್ನೋ ಅವಾಗ. ಓಕೆ, ಸೂಪರಾಗಿದೆ ಅಲ್ಲ? ಇದು ಏನು ನೋಡ್ತಿದ್ದೀರಾ ನೀವು? ಪಫ್ ಸ್ಲೀವ್ಸ್ ಇದೆ ಇದಕ್ಕೆ, ಚಿಕ್ಕ ಸ್ಲೀವ್ಸು, ಉದ್ದ ಇಲ್ಲ. ಮತ್ತು ಇದು ಏನಷ್ಟು ಉದ್ದ ಇಲ್ಲ, ಶಾರ್ಟ್ ಆಗಿದೆ, ಅಂದರೆ ಲೈಕ್ ಜೀನ್ಸಿಗೆ ಹಾಕೋ ಥರ ಕಾಣಿಸ್ತಾ ಉಂಟಾ? ಸೊ ಇದು ಹಾಕ್ಬಿಟ್ಟು ನೋಡ್ತೀನಿ. ಮೇ ಬಿ ಚೆನ್ನಾಗಿದೆ. ನನ್ನ ಹತ್ರ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರಲಿಲ್ಲ, ಇದೇ ಫಸ್ಟ್ ನಾನು ಆರ್ಡ್ರ್ ಮಾಡಿದ್ದಿದ್ದು. ಸೊ ನೋಡೋಣ. ಇದು ಬಟನ್ಸ್ ಓಪನ್ ಮಾಡ್ಲಿಕ್ಕೆ ಬರಲ್ಲ, ಸೊ ನೀವು ಮೇಲಿಂದ ಹಾಕ್ಕೋಬೇಕು. ಕಾಮಿಡಿ ಏನಂದರೆ ಗೈಸ್, ನಾನು ಪ್ಯಾಕ್ ಮಾಡ್ಕೋತಾ ಇದ್ದೀನಿ. ನೋಡಿದ್ರೆ ಇವತ್ತೇ ಎಲ್ಲ ಆರ್ಡರ್ಸ್ ಔಟ್ ಆಫ್ ಡೆಲಿವರಿ ಎಲ್ಲ ಇವತ್ತೇ ಬರ್ತಾ ಇದೆ. ಹೋಗಿ ಇಸ್ಕೊಂಡು ಬಂದು ಸಾಕಾಯಿತು. ನೋಡಿ, ಇನ್ನೂ 4 ಬಂತು ಇವಾಗ. ಅಂದರೆ ಇದು ಫ್ಲಿಪ್ಕಾರ್ಟಿಂದ ಮಾಡಿದ್ದೆ. ನಾನು ಹೇಳಿದ್ದೆ ಅಲ್ಲ, ನನಗೆ ಕುರ್ತೀಸ್ ಜಾಸ್ತಿ ಬೇಕಿತ್ತು. ಸೊ ಹಂಗಾಗಿ ಕುರ್ತೀಸ್ ಜಾಸ್ತಿ ಮಾಡಿದ್ದೆ ಈ ಸಾರಿ. ಅದು ಸ್ವಲ್ಪ ಕಂಫರ್ಟಬಲ್ ಆಗಿರೋ ಕಾಟನ್ ಕುರ್ತೀಸ್. ಗೈಸ್, ಇವತ್ತು ನನ್ನ 4 ಡ್ರೆಸ್ ಬಂದಿದೆ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. 4ಕ್ಕೂ ಸೇರಿ 1000 ರುಪೀಸ್. ಅಂದರೆ ಡ್ರೆಸ್ ಎಲ್ಲ, ಕುರ್ತೀಸ್ ಎಲ್ಲನೂ ಸಕ್ಕತ್ತಾಗಿದೆ. ಇರಿ ತೋರಿಸ್ತೀನಿ. ಮಟೀರಿಯಲ್ ಮಾತ್ರ ಸಕ್ಕತ್ತಾಗಿದೆ ಗೈಸ್. ಏನು ಅಂದರೆ ಫುಲ್ ಕಾಟನ್. ನನ್ನ ಹತ್ರ ಕಲರ್ಸ್ ಇಲ್ಲದೆ ಇರೋದು ನೋಡಿ ತೊಗೊಂಡಿದ್ದೀನಿ. ಇದು ಬ್ಲೂ, ಬೇಬಿ ಪಿಂಕ್ ಥರ ಬರುತ್ತೆ. ಇದು ಬ್ಲ್ಯಾಕ್ ಶೇಡಲ್ಲಿ ಇದೆ. ಅದಾದಮೇಲೆ ಇದು ವೈಟ್ ಆ್ಯಂಡ್ ಪರ್ಪಲ್ ಮಿಕ್ಸ್ ಇದೆ. ಬಟ್ ತುಂಬ ಚೆನ್ನಾಗಿದೆ ಎಲ್ಲನೂ. ನಾನು ವೇರ್ ಮಾಡಿಲ್ಲ ಇನ್ನು, ನೋಡಬೇಕು. ಒಂದು ಸರಿ ಹಾಕಾದ್ಮೇಲೆ ಡಿಸೈಡ್ ಮಾಡ್ತೀನಿ ಇಟ್ಕೊಳ್ಳೋದ ಬೇಡವೋ ಅಂತ ಹೇಳಿ. ಬಟ್ ತುಂಬ ಚೆನ್ನಾಗಿದೆ, ಅಂದರೆ
ಮಟೀರಿಯಲ್ ವೈಸ್, ಕ್ಲಾತ್ ವೈಸ್ ಈವನ್ ಡೀಸೆಂಟ್ ಆಗಿದೆ. ಆಫೀಸ್ಗೆಲ್ಲ ವೇರ್ ಮಾಡೋ ಥರ. ನನಗೆ ಆಫೀಸ್ಗೂ ಬೇಕಿತ್ತು, ಸ್ವಲ್ಪ ಹಾಗೇನೂ ಬೇಕಿತ್ತು. ಸೊ ಅದಕ್ಕೆ ಆರ್ಡರ್ ಮಾಡಿದೆ. ಬಂದಿದೆ ಇವತ್ತು. ಎಲ್ಲನೂ ಚೆನ್ನಾಗಿದೆ. ಬಟ್ ನೀವೆಲ್ಲೇ ಹೋದ್ರೂ ₹1000 ಇದು 4 ತೊಗೊಳಕ್ಕೆ ಚಾನ್ಸೇ ಇಲ್ಲ, ಸಾಧ್ಯನೇ ಇಲ್ಲ. ಇದು ನನಗೆ ₹1000 4 ಸಿಕ್ಕಿದೆ. ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದೆ. ಎಲ್ಲನೂ ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಸಕ್ಕತ್ತಾಗಿದೆ. ಇದಾದಮೇಲೆ ಇನ್ನೊಂದಿದೆ, ಇಲ್ಲಿ ತೋರಿಸ್ತೀನಿ. ಆ್ಯಂಡ್ ಇದು ನಾನು ಆಲ್ರೆಡಿ ವೇರ್ ಮಾಡಿ ನೋಡಿದೆ. ಇದು ನಾನು ವಾಪಸ್ ಹಾಕ್ತಾಯಿಲ್ಲ, ಬಿಕಾಸ್ ತುಂಬ ಚೆನ್ನಾಗಿದೆ ಇದೂ. ಸೊ ಐದು ತೊಗೊಂಡಿದ್ದೀನಿ, ಎಲ್ಲ ಡಿಫ್ರೆಂಟ್ ಕಲರಲ್ಲಿ. ಇನ್ನು 2 ಮಿಂತ್ರಾ ಪಾರ್ಸೆಲ್ ಬಂದಿದೆ. ಇದು ನೋಡಿ, ಮಲ್ಟಿ ಕಲರ್ದು ಒಂದು ಟಾಪ್ ಆರ್ಡರ್ ಮಾಡಿದ್ದೆ. ಆ್ಯಕ್ಚುಲಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಕ್ಲಾತ್ ಸಕ್ಕತ್ತಾಗಿದೆ. ಸೊ ಇದನ್ನು ಇಟ್ಕೊಳ್ಳೋಣ ಅಂತ ಇದ್ದೀನಿ. ಆ್ಯಕ್ಚುಲಿ ಇದು ನಾನು ಇನ್ನೂ ಟ್ರಯಲ್ ಮಾಡಿಲ್ಲ, ಬಟ್ ಇದು ಚೆನ್ನಾಗಿದೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ. ಸೊ ಇದನ್ನು ನನಗೆ ಗೊತ್ತಿಲ್ಲ, ಬಟ್ ಅಷ್ಟೊಂದು ಚೆನ್ನಾಗಿಲ್ಲ ಇದು. ಅಂದರೆ ಮಬ್ಬಾಗಿದೆ ಬ್ಲ್ಯಾಕ್. ಇದು ಸಕ್ಕತ್ತಾಗಿದೆ. ಇದು ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಏನು ನೋಡ್ತಿದ್ದಿರೋದು ಕ್ವಾಲಿಟಿ ಸಕ್ಕತ್ತಾಗಿದೆ. ಆಮೇಲೆ ಅದಲ್ಲದೆ ಇನ್ನೂ 2 ಇದೆ. ನಾನು ಹೋಗೋ ದಿನ ಎಲ್ಲನೂ ಬಂದುಬಿಟ್ಟಿದೆ. ಸೊ ಏನು ಮಾಡೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ನಾನು ಏನು ಮಾಡಿದ್ದೆ ಗೊತ್ತಾ ಕಾಮಿಡಿ ಅಂದರೆ, ಒಂದೇ ಟೈಪ್ ಜಾಕೆಟ್ನ 2 ಆರ್ಡ್ರ್ ಮಾಡಿದ್ದೆ. 2 ಡಿಫ್ರೆಂಟ್ ಸೈಜ್. ಬಿಕಾಸ್ ನಾನು ಬಂದುಬಿಟ್ಟು ಹೊರಟ್ಬಿಟ್ರೆ ಮತ್ತು ನಾನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕ್ಕೆಲ್ಲ ನನಗೆ ಟೈಮ್ ಇಲ್ಲ, ನಾನು ಬೇಗ ಹೋಗಬೇಕಿತ್ತು. ಸೊ ಹಾಗಾಗಿ 2 ಮಾಡಿದ್ದೀನಿ. 2 ಬೇರೆ ಸೈಜ್. 2ರಲ್ಲಿ 1 ಹಾಕಿ 1 ಇಟ್ಕೊತೀನಿ, 1 ವಾಪಸ್ ಹೋಗುತ್ತೆ. ಹಾಗೆ ನನ್ನ ಪ್ಲ್ಯಾನು. ಏನಾಗುತ್ತೆ, ನಮ್ಮ ಹತ್ರ ಟೈಮ್ ಇಲ್ಲ, ಡೇಸ್ ಇಲ್ಲ ತುಂಬ ಅದನ್ನು ಎಕ್ಸ್ಚೇಂಜ್ ಮಾಡೋಕ್ಕೆಲ್ಲ ಅಂದಾಗ ನಾನು ಈ ಪ್ಲ್ಯಾನ್ನ ಮಾಡ್ತೀನಿ. 2 ಸೈಜ್ ಮಾಡ್ತೀನಿ, 1 ಇಟ್ಕೊತೀನಿ, 1 ವಾಪಸ್ ಹಾಕ್ತೀನಿ ಅಷ್ಟೇ. ಇದು ಸಕ್ಕತ್ತಾಗಿದೆ ಗೈಸ್. ಈ ಕ್ಲಾತ್ ಇದೆಯಲ್ಲ ತುಂಬ ಚೆನ್ನಾಗಿದೆ. ನಾನು ಇದನ್ನೇ ಯಾವುದ್ರಲ್ಲಿ ಅಂದರೆ ಡಿಕೆಲಲ್ಲಿ ತೊಗೊಂಡೆ. ₹1400 ಕೊಟ್ಟೆ. ಇದಕ್ಕೆ ಎಷ್ಟು ಗೊತ್ತಾ, 600 ಸಮಥಿಂಗ್ ಅಷ್ಟೇ ಇದ್ದಿದ್ದು. ಇದೂ ವಿತ್ ಟೊಪ್ಪಿ ಬರುತ್ತೆ. ಟೊಪ್ಪಿ ಬಂದಿದೆ ನೋಡಿ, ವಿತ್ ಟೊಪ್ಪಿ ಬರುತ್ತೆ. ನನಗೆ ಅದೇ ಥರದ್ದು ಬೇಕಿತ್ತು ಸ್ವಲ್ಪ. ನಾನು ಹೋಗ್ತಿರೋ ಪ್ಲೇಸ್ ತುಂಬ ಚಳಿ ಇದೆ, ಮತ್ತು ಇದಕ್ಕೆ ಜಿಪ್ ಇದೆ. ಎಸ್ಪೆಷಲಿ ಮೊಬೈಲ್ ಇಟ್ಕೊಳ್ಳೋವಾಗ ವಾಕಿಂಗ್ ಏನಾದರೂ ಮಾಡಬೇಕಾದ್ರೆ ನಮಗೆ ಎಲ್ಲಿ ಇಟ್ಕೋಬೇಕಂತ ಗೊತ್ತಾಗಲ್ಲ. ಸೊ ನಾನು ಮೇಯ್ನಾಗಿ ಜಿಪ್ ನೋಡ್ತಾಯಿದ್ದೆ. ತುಂಬ ಚೆನ್ನಾಗಿದೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಸೊ ಅಷ್ಟು ಚೆನ್ನಾಗಿ ಬಂದಿದೆ. ನಾನು ಹಾಕ್ಬಿಟ್ಟು ಆಮೇಲೆ ಡಿಸೈಡ್ ಮಾಡ್ತೀನಿ. ಬಟ್ ವಾಪಸ್ಸಂತೂ ಹಾಕಲ್ಲ, ಒಂದು ಇಟ್ಕೋತೀನಿ ಯಾವುದಂತ ಹೇಳಿ ಆಮೇಲೆ ಥಿಂಕ್ ಮಾಡ್ತೀನಿ. ಅಂದರೆ ಹಾಕ್ತೀನಿ, ನನಗೆ ಯಾವುದು ಕಂಫರ್ಟಬಲ್ ಆಗುತ್ತೋ 1 ಇಟ್ಕೋತೀನಿ, 1 ವಾಪಸ್ ಆಗುತ್ತೆ. ಬಟ್ ತುಂಬ ಚೆನ್ನಾಗಿದೆ ಗೈಸ್, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನಿಮ್ಗೆ ಏನಾದರೂ ಇನ್ ಕೇಸ್ ಬೇಕು ಅಂತಂದರೆ ಇದು ಯಾವುದಪ್ಪ, ದ ರೋಡ್ಸ್ಟರ್ ಇವ್ರದ್ದು ಬ್ರ್ಯಾಂಡು. ಸೊ ನೀವು ಆರ್ಡರ್ ಮಾಡ್ಕೋಬೋದು. ಮಿಂತ್ರಾಲಿ ನಾನು ಮಾಡಿರೋದು. ಇದಕ್ಕೆ ₹600 ₹400 ಅಷ್ಟೇ. ಅದೇ ನಾವು ಅಂಗಡಿಲಿ ತೊಗೊಳಕ್ಕೆ ಹೋದರೆ 1000, 1800, 1500, 2000 ಅಂತೂ ಬೇಕೇ ಬೇಕು. ಸೊ ಅದಕ್ಕೆ ನಾನು ಆಲ್ಮೋಸ್ಟ್ ಆನ್ಲೈನಲ್ಲಿ ಮಾಡ್ತೀನಿ. ಇವತ್ತೇ ಎಲ್ಲ ಆರ್ಡರ್ಸ್ ನಂದು ಬಂದಿದೆ. ಬಟ್ ಚೆನ್ನಾಗಿದೆ ಗೈಸ್, ನಿಜವಾಗ್ಲೂ ಚೆನ್ನಾಗಿದೆ. ಸೊ ಬೇಕಂದರೆ ಇದು ಫ್ಲೆಕ್ಸಿ ಅಂತೆಲ್ಲನೂ ಬರೆದಿದೆ, ಬೇಕಂದರೆ ನೀವು ಆರ್ಡರ್ ಮಾಡ್ಕೊಳ್ಳಿ. ಇದು ನೋಡಿ ಬ್ಲ್ಯಾಕ್ ಹೇಗಿದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಸಖತ್ ಕಂಫರ್ಟಬಲ್ ಆಗಿದೆ. ಇದು ಟೋಪಿ ಕೂಡ ಇದೆ. ಟೋಪಿ ತೋರಿಸ್ತೀನಿ ರೀ, ನೋಡಿ ಟೋಪಿ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇದು ಹಾಕ್ಕೊಳ್ಳೋಕ್ಕೆ ಡಿಫ್ರೆಂಟಾಗೇನೋ ಬೇರೆ ಕೊಟ್ಟಿದ್ದಾರೆ. ಸೊ ಗೈಸ್ ಚೆನ್ನಾಗಿದೆ. ಇದು ಆರಾಮ್ಸೆ ಕೊಡ್ಬೋದು. 600 ಅನಿಸುತ್ತೆ ಅಥವಾ 500 ಅನಿಸುತ್ತೆ, ಬಟ್ ಆರಾಮ್ಸೆ ಕೊಡ್ಬೋದು. ಕ್ವಾಲಿಟಿನೂ ಸಕ್ಕತ್ತಾಗಿದೆ ನೋಡಿ. ಸೊ ಇವತ್ತಿನ ಪುಟಾಣಿ ವ್ಲಾಗ್ ಇಷ್ಟೇ ಗೈಸ್. ಏನಂತ ಅಂದರೆ, ನಾನು ಯೂಶ್ವಲಿ ಏನಾಗುತ್ತೆ, ಒಂದು 5-6 ಆರ್ಡ್ರ್ ಮಾಡಿದ್ರು ಒಬ್ರಿಗೇ ಎಲ್ಲನೂ ಅಸೈನ್ ಆಗಿರುತ್ತೆ. ಇವತ್ತು ಒಬ್ಬೊಬ್ರಿಗೆ ಒಂದೊಂದು ಅಸೈನ್ ಆಗಿತ್ತು ನನ್ನ ಪ್ರಾಡಕ್ಟ್ಸ್. ಸೊ ಒಬ್ಬೊಬ್ಬರು ಒಂದೊಂದು ಟೈಮಿಗೆ ಬರ್ತಾಯಿದ್ರು. ನನಗೆ ಹೋಗಿ ಇಸ್ಕೊಂಡು ಬಂದು ಸಾಕಾಗೋಯಿತು. ಇವತ್ತೇ ಎಲ್ಲನೂ ಔಟ್ ಆಫ್ ಡೆಲಿವರಿ, ಮತ್ತು ಇವತ್ತೇ ನಾನು ಕೂಡ ಹೊರಟಿದ್ದೀನಿ. ಸೊ ನಾನು ಎಲ್ಲಿಗೆ ಹೊರಟಿದ್ದೀನಿ ಅಂತ ಹೇಳಿ ನೀವು ಗೆಸ್ ಮಾಡ್ತಾಯಿರಿ. ಯಾಕೆ ನಾನು ಹೊರಟಿದ್ದೀನಿ ಅಂದರೆ, ಡಿಸೆಂಬರ್ ಮಂತಲ್ಲಿ ನಾವು ಕ್ಲೈಂಟ್ ಹಾಲಿಡೇಸ್ ನಮಗೆ ಇದ್ದೇ ಇರುತ್ತೆ. ಅಂದರೆ ನಾವು ತಗೊಳ್ಳೇಬೇಕು, ಮ್ಯಾಂಡೇಟ್ರಿ ಅದು. ಯಾಕಂದರೆ ಅವರೇ ಇರಲ್ಲ. ಡಿಸೆಂಬರ್ 25 ಸ್ಟಾರ್ಟ್ ಆಗಿ ಅವರು ಬರೋದು Jan 2ಗೆ.
ಅಂದರೆ ಸೆಕೆಂಡ್ ವೀಕ್. ಸೊ ಅಲ್ಲಿ ತನಕ ನಮಗೇನು ಕೆಲಸ ಇರಲ್ಲ. ಇನ್ನೇನು ಮಾಡೋದು, ಸೊ ಎಲ್ಲಾದರೂ ಹೋಗೋಣ ಅಂತ ಹೇಳಿ ಹೊರಟಿದ್ದೀನಿ. ಎಲ್ಲಿಗೆ ಹೋಗ್ತೀನಿ ಸರಿ, ಎಲ್ಲಿ ಟ್ರಿಪ್ ಮಾಡ್ತೀನಿ ಅಂತ ಹೇಳಿ ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ. ಅಂದರೆ ಬುಕ್ಕಿಂಗ್ ಎಲ್ಲ ಆಗಿದೆ, ಸೊ ನಾನು ಹೋಗೋದಷ್ಟೇ ಬಾಕಿ ಇದೆ. ಲಗೇಜ್ ಕೂಡ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ. ಇದೆಲ್ಲ ಏನಂತಂದರೆ ಆರ್ಡರ್ಸ್ ಇವತ್ತು ಬಂದಿದೆ. ನಾನೇನು ಅಂದ್ಕೊಂಡೆ ನಾನು ಹೋದ್ಮೇಲೆ ಬರುತ್ತೆ ಎಲ್ಲ ಕ್ಯಾನ್ಸಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಲಕ್ಕಿಲಿ ಎಲ್ಲನೂ ಬಂದಿದೆ. ಸೊ ದಟ್ ನಾನು ಎಲ್ಲನೂ ತೊಗೊಂಡು ಹೋಗ್ಬೋದು ಇವಾಗ. ಬಟ್ ಎಲ್ಲ ಆರ್ಡರ್ಸು ತುಂಬ ಚೆನ್ನಾಗಿತ್ತು. ನಾನು ಈ ಸರಿ ಕುರ್ತಾಸ್ ಮಾಡಿದ್ದೆ. ಯಾಕೆಂದರೆ ನಾನು ಸ್ವಲ್ಪ ಕುರ್ತಾಸ್ ಜಾಸ್ತಿ ಹಾಕೋಣ ಅಂತ ಹೇಳಿ ಕಡಿಮೆ ಜೀನ್ಸ್ ಮತ್ತು ಟಾಪ್ಸ್ ಎಲ್ಲ ಮಾಡಿದ್ದೆ. ಸೊ ಒಂದೇ ಜೀನ್ಸು ನಾನು ಆಫ್ಲೈನ್ ಹೋಗಿ ತೊಗೊಳ್ಳೋಣ ಅಂತಿದ್ದೀನಿ. ಬಿಕಾಸ್ ನನಗೆ ತುಂಬ ತೊಗೊಂಡೆ ಆನ್ಲೈನಲ್ಲಿ, ಯಾವುದೂ ನಂಗೆ ಇಷ್ಟನೇ ಆಗ್ತಾಯಿಲ್ಲ, ಸೈಜ್ ಗೊತ್ತಾಗ್ತಾ ಇಲ್ಲ. ಸೊ ಆಫ್ಲೈನ್ ಹೋಗ್ಬಿಟ್ಟೆ ಅಂಗಡಿಲಿ ಹೋಗಿ ತೊಗೊಳ್ಳೋಣ, ಜಾಸ್ತಿ ಇರುತ್ತೆ ಪ್ರೈಸ್, ಬಟ್ ತೊಗೊಳ್ಳೋಣ ಅಂತಿದ್ದೀನಿ. ನೀವು ಇಲ್ಲೇನು ನೋಡ್ತಿದ್ದೀರೋ, ನಾನು ಆನ್ಲೈನ್ ಆರ್ಡ್ರ್ ಮಾಡಿರೋದೆಲ್ಲನೂ 250, 300 ಅಷ್ಟೇ ಇದೆ ಟಾಪ್ಸ್. ನಾನು ತುಂಬ ಕಾಸ್ಟ್ಲಿದೆಲ್ಲ ತೊಗೊಳ್ಳೋದೇ ಇಲ್ಲ. ಬಟ್ ಅದೇ ಅಂಗಡಿಗಳಿಗೆ ಹೋದರೆ ಕಡಿಮೆ ಅಂದರೂ 400 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಅದು ನಾನು ಕಡಿಮೆ ಪ್ರೈಸ್ ಹೇಳ್ತಾ ಇರೋದು. ಸೊ ನಾನು ಅಂಗಡಿಗೆ ಹೋಗೋದು ತುಂಬ ಅಂದರೆ ತುಂಬ ಕಡಿಮೆ. ನನ್ನ ತುಂಬ ರಿಕ್ವೈರ್ಮೆಂಟ್ಸ್ ನನಗೆ ಬೇಕೇ ಬೇಕು, ಅದು ನಂಗೆ ಆನ್ಲೈನಲ್ಲಿ ಸೆಟ್ ಆಗ್ತಿಲ್ಲ ಅಂದಾಗ ಮಾತ್ರ ನಾನು ಹೋಗ್ತೀನಿ. ಸೊ ಈ ಸರಿನೂ ಹಾಗೇನೆ, ನಾನು ಆಲ್ಮೋಸ್ಟ್ ಅಂಗಡಿಗೆ ಹೋಗ್ತೀನಿ, ಆನ್ಲೈನಲ್ಲೇ ಆರ್ಡ್ರ್ ಮಾಡಿದ್ದೀನಿ. ಎಲ್ಲನೂ ಬಂದಿದೆ, ಎಲ್ಲನೂ ಚೆನ್ನಾಗಿದೆ, ಇಷ್ಟ ಆಯಿತು. ಸೊ ಒಂದೋ ಎರಡೋ ನಾನು ರಿಟರ್ನ್ ಹಾಕಿದೆ ಅಷ್ಟೇ, ಎಲ್ಲನೂ ಇಟ್ಕೊಂಡಿದ್ದೀನಿ ಬೇಕು ಅಂತ ಹೇಳಿ. ಅದನ್ನು ವೇರ್ ಮಾಡಿದಾಗ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಕಾಣಿಸ್ತಿದೆ ಅಂತೇಳಿ. ಆ ಕುರ್ತಾಸ್ ಎಲ್ಲನೂ ವೇರ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ಅಂದರೆ ಕ್ವಾಲಿಟಿ ಎಲ್ಲನೂ ಕಾಟನ್. ನಂಗೆ ಸ್ವಲ್ಪ ಕಾಟನ್ ಇಷ್ಟ ಆಗುತ್ತೆ, ಅದು ಹೋಗುತ್ತೆ ಬೇಗನೆ, ಬಟ್ ನಂಗೆ ಕಾಟನ್ ಇಷ್ಟ ಆಗುತ್ತೆ. ಡೈಲಿ ವೇರ್ಗೆ ಅದು ಸ್ವಲ್ಪ ತಂಪು ಅನಿಸುತ್ತೆ ಹಾಕಿದ್ರೆ. ಸೊ ಹಾಗಾಗಿ ಅದು ಬಿಟ್ಟರೆ ಏನೂ ಇಲ್ಲ ಗೈಸ್, ಅಷ್ಟೇ. ಥ್ಯಾಂಕ್ ಯು, ತುಂಬ ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ. ಇದೇ ಥರ ಸಪೋರ್ಟ್ ಮಾಡಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್, ಹ್ಯಾವ್ ಅ ನೈಸ್ ಡೇ. ನೀವು ಎಲ್ಲಿಗಾದ್ರೂ ಪ್ಲ್ಯಾನ್ ಮಾಡಿ ಡಿಸೆಂಬರಲ್ಲಿ ಫ್ಯಾಮಿಲಿ ಜೊತೆ, ನೀವು ಸೋಲೋ ಟ್ರಿಪ್ ಏನಾದರೂ ಒಂದು ಟ್ರೈ ಮಾಡಿ. ಥ್ಯಾಂಕ್ ಯು ಗೈಸ್, ಬಾಯ್.